ಮೇಡಮ್, ಈ ಎಪಿಸೋಡು ನೋಡ್ತಿರೋರು ಮತ್ತು ನಿಮ್ಮ ಪಕ್ಕದಲ್ಲೂ ರಾಯರಿದ್ದಾರೆ. ಈ ಎಪಿಸೋಡ್ ನೋಡುವಂಥ ಮನಸ್ಸಿನಲ್ಲೂ ರಾಯರಿರ್ತಾರೆ. ಏನು ಅಂದ್ಕೊಂಡಿದ್ದೀರಿ, ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ? ನಿಮ್ಮ ಬೇಡಿಕೆ ಈ ಮೂಲಕ ಈಡೇರಲಿ ಅನ್ನೋದಷ್ಟೇ. ಸರ್, ನಾನು ಈ ಇಂಡಸ್ಟ್ರಿಗೆ ಆ್ಯಕ್ಚುಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ನನಗೆ. ಅದು ಅಲ್ಲದೆ ಓಪನಿಂಗಲ್ಲಿ ನನಗೆ ಇಷ್ಟು ದೊಡ್ಡ ಪಾತ್ರ ಅದು ಈ ಏಜಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಾನು ಮುಂದೆ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ನಾನು ಈ ಸರಸ್ವತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅನ್ನೋದ್ರ ಬೇಸಿಸ್ ಮೇಲೆ, ಅಂದರೆ ನೆನ್ಪಿಟ್ಕೊಂಡು ನೆಕ್ಸ್ಟು ಅದು ಒಪ್ಕೊಳ್ಳೋದಾದರೆ ನಾನು ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದು ಹೇಗೆ ಕರ್ಕೊಂಡು ಹೋಗ್ತಾರೋ ರಾಯರಿಗೆ ಗೊತ್ತಿಲ್ಲ. ಬಿಕಾಸ್ ನಾವು ಅಂದ್ಕೊಂಡಿದ್ದೊಂದು ಆಗೋದೊಂದು ಆಗುತ್ತೆ. ಹಾಗಾಗಿ ರಾಯರ ಮೇಲೆ ಭಾರ ಹಾಕಿ ಆಗಿದ್ದಾಗಲಿ ಬಂದಿದ್ದು ಬರಲಿ, ರಾಯರ ದಯೆ. ಸೊ ರಾಯರಿಗೆ ಗೊತ್ತಿರುತ್ತೆ ಸರ್, ಏನೇ ತಪ್ಪು ಸರಿ ಏನೇ ಆದರೂ ಕೂಡ ನಮಗೇನು ಸರಿ ಇರುತ್ತೋ ನಮ್ಮ ಲೈಫಿಗೆ ಅದನ್ನು ಕೊಡ್ತಾರೆ ದೇವರು. ಹಾಗಾಗಿ ಅವ್ರು ಹೇಗೆ ತೋರಿಸ್ಕೊಂಡು ಹೋಗೋಣ. ಆಗಲಿ ಮೇಡಮ್. ಅಲ್ಲೂ ಒಂದು ಪ್ರಾಕ್ಟಿಕಲ್ ಮಾತು ಹೇಳಿದ್ರಿ, ಶುರುವಿನಲ್ಲೊಂದು ಪ್ರಾಕ್ಟಿಕಲ್ ಮಾತು ಹೇಳಿದ್ರಿ. ನಾನು ಅಷ್ಟೆಲ್ಲ ನಿರೀಕ್ಷೆ ಇರಲ್ಲ, ಆಗೋ ತನಕ ಯಾವುದೂ ನಂಬಲ್ಲ ಅಂತ. ಎಸ್, ಬಂದಿದ್ದನ್ನು ಬಾಚಿಕೊಂಡು ಅದು ಸದಾವಕಾಶ ಅಂತ ಹೇಳಿ ಬದುಕಿ. ತುಂಬ ಚೆನ್ನಾಗಿರುತ್ತೆ ಲೈಫ್ ಮೇಡಮ್.